ಬಾಗಲಕೋಟೆಯಲ್ಲೂ ಬಿಪಿಎಲ್ ಕಾರ್ಡ್ ರದ್ದು ಆಗಿ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಬಡ ಕುಟುಂಬಗಳಿಗೆ ಐಟಿ ರಿಟರ್ನ್ ಮಾಹಿತಿ ಕೇಳಿ ಕಾರ್ಡ್ ಅನ್ನು ರದ್ದು ಮಾಡಲಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರೋಬ್ಬರಿ 6,299 ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ಬಿಟ್ಟಿದ್ದಾವೆ. ಹೀಗಾಗಿ ಜನರು ಆತಂಕದಲ್ಲಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ಕೂಲಿ ಕೆಲಸ ಮಾಡಿ ಬದುಕ್ತಿದ್ದೇವೆ, ರೇಷನ್ ತರೋದಕ್ಕೆ ಹೋದಾಗಲೇ ಗೊತ್ತಾಗಿದ್ದು ಕಾರ್ಡ್ ರದ್ದಾಗಿದೆ ಅಂತ. ನಮ್ದೇನು ಹೆಚ್ಚೇನು ಇನ್ಕಮ್ ಇಲ್ಲ, ಪ್ರತಿ ತಿಂಗಳು ಬರೋ ರೇಷನ್ನಲ್ಲಿನೇ ಬದುಕನ್ನ ಸಾಗಿಸ್ತಿದ್ದೇವೆ, ಇರೋದಕ್ಕೆ ನಮಗೆ ಸ್ವಂತ ಮನೆ ಕೂಡ ಇಲ್ಲ. ಇವರು ಐಟಿ ರಿಟರ್ನ್ ಕೇಳ್ತಿದ್ದಾರೆ, ನಮಗೆ ಕಾರ್ಡ್ ಕೊಡಿಸಿ ಅಂತ. ಕಾರ್ಡ್ ರದ್ದಾದಂಥ ಕುಟುಂಬಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾವೆ. ಬಾಗಲಕೋಟೆಯಲ್ಲೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಿರೋದ್ರಿಂದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ನಿಂದ ಬರ್ತಾ ಇದ್ದಂಥ ಪಡಿತರದಿಂದಾನೇ ನಮ್ಮ ಬದುಕು ಸಾಗ್ತಾ ಇತ್ತು, ನಮಗೊಂದು ಸ್ವಂತ ಮನೆ ಕೂಡ ಇಲ್ಲ. 6,299 ಕಾರ್ಡ್ಗಳು ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ರದ್ದಾಗಿರುವಂಥದ್ದು. ಹೀಗಾಗಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಯಾರ್ಯಾರು ಬಿಪಿಎಲ್ ಕಾರ್ಡ್ ರದ್ದಾಗಿದೆಯೋ ಅಂದರೆ ಈಗ ಅನರ್ಹರ ಕಾರ್ಡನ್ನು ರದ್ದು ಮಾಡಬೇಕು ಅಂತ ಸರ್ಕಾರ ಸರ್ಜರಿ ಮಾಡ್ತಾ ಇದೆ. ಆದರೆ ಅದರಲ್ಲಿ ಕೆಲವರು ಅರ್ಹರ ಕಾರ್ಡ್ಗಳು ಕೂಡ ರದ್ದಾಗ್ಬಿಟ್ಟಿದ್ದಾವೆ. ಹೀಗಾಗಿ ಆ ಕುಟುಂಬಸ್ಥರು ಈಗ ಕಣ್ಣೀರಿಡ್ತಾ ಇದ್ದಾರೆ. ಕಾರ್ಡ್ ರದ್ದಾಗಿದೆ ಅಂತ ಗೊತ್ತಾಗಿರೋದೇ ನಮಗೆ ರೇಷನ್ ತೆಗೆದುಕೊಂಡು ಬರೋದಕ್ಕೆ ಅಂತ ಹೋದಾಗ. ಹೀಗಾಗಿ ನಾವೀಗ ಏನು ಮಾಡಬೇಕು ಅಂತ ಪಾಪ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಈ ರೀತಿ ಬಿಪಿಎಲ್ ಕಾರ್ಡನ್ನು ಕಳ್ಕೊಂಡಿರೋಂಥವ್ರು ಅಥವಾ ಯಾರ್ಯಾರ ಕುಟುಂಬದಲ್ಲಿ ರದ್ದಾಗಿದೆಯೋ ಅಂತ ಅರ್ಹ ಕೆಲವು ಕುಟುಂಬಗಳು ಅಳಲನ್ನು ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ರಾಜ್ಯದ ಎಲ್ಲೆಡೆ ಬಿಪಿಎಲ್ ಕಾರ್ಡ್ಗಳದ್ದೇ ಸದ್ದಾಗಿರುವಂತದ್ದು. ಅದರಲ್ಲಿಯೂ ಕೂಡ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ 6,000ಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿರುವಂತದ್ದು. ಈಗಾಗಲೇ ಯಾವುದೇ ರೀತಿಯಾಗಿ ನೌಕರಿಯನ್ನು ಕೂಡ ಮಾಡದಿರ್ತಕ್ಕಂಥ ಕಡು ಬಡವರದೇ ಇವತ್ತು ಬಿಪಿಎಲ್ ಕಾರ್ಡ್ ರದ್ದಾಗಿರುವಂತದ್ದು. ಇವತ್ತು ಕಚೇರಿಗೆ ಕೂಡ ಅಲಿದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಮ್ಮ ಜೊತೆ ಬಿಪಿಎಲ್ ಕಡು ಬಡತನದಿಂದ ಬಂದಿರತಕ್ಕಂತ ಬಿಪಿಎಲ್ ಕಾರ್ಡ್ ರದ್ದಾಗಿರ್ತಕ್ಕಂಥದ್ದು ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಎಷ್ಟು ತಿಂಗಳಿಂದ ನಿಮ್ ಬಿಪಿಎಲ್ ಕಾರ್ಡ್ ರದ್ದಾಗಿದೆ, ಏನ್ ಹೇಳ್ತಾರೆ ಅಲ್ಲಿ ಹೋದಾಗ? ಅಲ್ಲಿ ಸರ್ ಆಮೇಲೆ ನೋಡನ್ರಿ, ಈಗ ಮೇಲಿಂದ ಏನೋ ಆರ್ಡರ್ ಪ್ರೂಫ್ ಬಂದಿರಿ ಸರ್. ಪ್ರೂಫ್ ಆರ್ಡರ್ ಬಂದಾಗ ಮಾಡ್ತೀವಿ ಸರ್. ಆಮೇಲೆ ಬರ್ರಿ ಅಂತ 3-4 ಸಲ ಹೋಗಿ ಸರ್. ನಮ್ದು ಇನ್ನೂ ಆಗಿಲ್ಲ ಸರ್. ಆಮ್ಯಾಗ ಬರ್ರಿ ಇದ ಹೇಳ್ತಾರೆ ಸರ್. ಸ್ವಲ್ಪ ಆದಷ್ಟು ಲಘು ಆದ್ರೆ ಬೇಷ್ ಆಗುತ್ತೆ. ಮನ್ಯಾಗ ನಮ್ದು ದುಡಿಮೆನೂ ಅಷ್ಟೇ ಕಷ್ಟ ಇದೆ ಸರ್. ದುಡಿಮೆನೂ ಅಷ್ಟೇ ಕಷ್ಟ ಇದೆ ಸರ್. ದುಡಿಮೆನೂ ಅಷ್ಟೊಂದು ಇದಿಲ್ಲ ಸರ್. ಮೊಳಗಡೆ ನಾವು ಸಂತರಿಸ್ತಾರೆ. ಮಕ್ಕಳ ಶಾಲಿ ಫೀ, ದವಾಖಾನಿ ಸ್ವಲ್ಪ ಎಲ್ಲ ನಮ್ಗೆ ಅಷ್ಟೇ ಭಾಳ ವಾಜ್ಯ ಅದಾವ ಸರ್. ಸ್ವಲ್ಪ ರೇಷನ್ ಮ್ಯಾಗ ನಾವು ಜೀವನ ನಡೆಸ್ತೀವಿ ಸರ್. ರೇಷನ್ ಸಿಗ್ಲಾರ್ದಂಗೆ ನಾವು ಸ್ವಲ್ಪ ಭಾಳ ವಜ್ಜಾಗಿ ಸರ್. ರೇಷನ್ ಕಾರ್ಡ್ ಚಾಲು ಮಾಡ್ಕೊಡ ಸ್ವಲ್ಪ ಅನುಕೂಲ ಆಗ ಸರ್. ಅಲ್ಲಿ ಈಗ ನೀವು ಬಿಪಿಎಲ್ ಕಾರ್ಡ್ ರದ್ದಾಗಕ್ಕೆ ಮುಂಚಿತವಾಗಿ ನಿಮ್ಗೆ ಹೆಂಗ್ ಗೊತ್ತಾಯ್ತು, ಅದು ಏನಂತ ಹೇಳಿದ್ರು? ರೇಷನ್ ತರ್ಲಿಕ್ಕೆ ಹೋದಾಗ ಪಾಳಿಗೆ ನಿಂತ ಮೇಲೆ ರೇಷನ್ ಪಾಳಿ ಬಂದಾಗ ಹೆಬ್ಬಟ್ಟು ಕೊಟ್ಟಾಗ ನಿಮ್ದು ರೇಷನ್ ಕಾರ್ಡ್ ಬಂದ್ ಆಗೈತ್ರಿ ಅಂತ ಹೋಗಿ ತಹಶೀಲ್ ಭೇಟಿ ಆಗಂತ ಹೇಳಿದ್ರು ಸರ್. ಅಲ್ಲಿ ಹೋಗಿ ತಹಶೀಲ್ ಭೇಟಿ ಆದಾಗ ನಾವು ಐಟಿ ರಿಟರ್ನ್ ಮಾಡ್ತೀರಿ ಅಂತಂದ್ರೆ ಐಟಿ ರಿಟರ್ನ್ ಮಾಡ್ತೀವಿ ಅಂತ ಐಟಿ ರಿಟರ್ನ್ ಆಫೀಸ್ಲಿಂತ್ರ ನಾವು ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಹೋಗಿ ತಹಶೀಲ್ ಆಫೀಸ್ ಇನ್ವಾರ್ಡ್ನವ್ರಿಗೆ ಎಲ್ಲ ಕೊಟ್ಟಿವಿ ಸರ್. ಕೊಟ್ಟಿಗೆ ಹೋದ ತಿಂಗಳು 2 ತಿಂಗಳ ಸರ್ ಕೊಟ್ಟು ನಾವು ಇನ್ನೂವರೆಗೆ ನಮ್ಗೆ ಇವತ್ತಾಗತ್ತೆ, ನಾಳೆಗಾಗತ್ತೆ ಇದು ಹೇಳ್ತಾರೆ ಸರ್. ಆದಷ್ಟು ಸ್ವಲ್ಪ ಬೇಗ ಆದ್ರೆ ಸ್ವಲ್ಪ ಚಲೋ ಆಗತ್ತೆ ಸರ್. ನಮ್ದು ಮನೆತನ ಪರಿಸ್ಥಿತಿ ಸ್ವಲ್ಪ ವಜ್ಜೆ ಸರ್. ಸಣ್ಣ ಮಕ್ಕಳು ಅದಾರ ಸರ್. ದುಡಿಮೆನ ಅಷ್ಟೇ ಅದಾರ ಸರ್, ಹೆಚ್ಚಿಗಿಲ್ಲ ಸರ್. ಇದಿಷ್ಟು ರೈತ ಕುಟುಂಬ ದುಡಿಮೆ ಮಾಡಿ ಏನಪ್ಪಾ ಅಂತ ಜೀವನ ಸಾಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರುವಂತದ್ದು. ಇವತ್ತು ಏನು ವೃತ್ತಿಯಲ್ಲಿ ಕಟಿಂಗ್ ಶಾಪ್ ಮೂಲಕವಾಗಿ ಜೀವನವನ್ನ ಸಾಗಿಸತಕ್ಕಂತ ಇವ್ರದ್ದು ಕೂಡ ಬಿಪಿಎಲ್ ಅಂತ್ಯೋದಯ ಕಾರ್ಡ್ ರದ್ದಾಗಿರುವಂತದ್ದು. ಏನ್ ಹೇಳ್ತಾರೆ ಸರ್? ತಮ್ದು ಕೂಡ ಬಿಪಿಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಇತ್ತು. ಈಗ ಎಷ್ಟು ತಿಂಗಳಿಂದ ನಿಮ್ದು ರದ್ದಾಗಿದೆ? ಹೋದ ತಿಂಗಳ ಈ ತಿಂಗಳ 2ನೇ ತಿಂಗಳು ನೋಡಿ ಸರ್. ಇದು 2 ತಿಂಗಳು ಆತ್ರಿ ನಮ್ದು ರದ್ದಾಗಿ. ರೇಷನ್ ಬಂದಿಲ್ರಿ. ಈಗ ರೇಷನ್ ತರಾಕ್ ಹೋದಾಗ ನಮಗ್ ಗೊತ್ತಾಗಿತ್ತು ಸರ್. ಅದು ಎಕ್ದಮ್ ಶಾಕ್ ಆತ್ರಿ. ನಿಮ್ದು ಕಾರ್ಡ್ ರದ್ದಾಗೈತಪ್ಪ ಅನ್ಕೊಂಡ್ರೆ ನಮ್ಗೆ ಶಾಕ್ ಆಯ್ತ್ರಿ. ಅದಕ್ಕೆ ಇದಿಷ್ಟು ಕಡು ಬಡವರ ಅಂತ್ಯೋದಯ ಆಗಿರ್ಬೋದು, ಬಿಪಿಎಲ್ ಕಾರ್ಡ್ ಆಗಿರ್ಬೋದು ರದ್ದಾಗಿರುವಂತದ್ದು. ಈಗಾಗಲೇ ಕಚೇರಿಗೆ 2 ತಿಂಗಳಿಂದ ಕೂಡ ಅಲದಾಟವನ್ನ ಕೂಡ ಇಲ್ಲಿಯ ಕಡು ಬಡವರು ಕೂಡ ತಮ್ಮ ಅಳಲನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಸರ್ಕಾರಕ್ಕೆ ಮನವಿ ಮಾಡ್ತಿರೋದು ಒಂದೇ, ಸಿಎಂ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟಿದ್ದಾರೆ. ನಮ್ಮಂತ ಕಡು ಬಡವರಿಗೆ ಬಿಪಿಎಲ್ ಕಾರ್ಡ್ ಆಗ್ಲಿ ಅಂತ್ಯೋದಯ ಕಾರ್ಡ್ ಆಗ್ಲಿ ರದ್ದಾಗಬಾರ್ದು ಅನ್ನೋದೇ ಇಲ್ಲಿಯ ಏನಪ್ಪಾ ಅಂತಂದ್ರೆ ಸಂತ್ರಸ್ತರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಆದಷ್ಟು ಬೇಗನೆ ಸರ್ಕಾರ ಇಂಥ ಕಡು ಬಡವರಿಗೆ ಬಿಪಿಎಲ್ ಕಾರ್ಡ್ ಮತ್ತೆ ಪ್ರಾರಂಭ ಆಗಬೇಕು ಅನ್ನೋದೇ TV5 ಆಸೆ ಆಗಿರುವಂತದ್ದು. ಇದಿಷ್ಟು ಗುರು ಹಿರೇಮಠ್, TV5 ಕನ್ನಡ, ಬಾಗಲಕೋಟೆ.